ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ ನಾವು ಇವತ್ತು ಒಂದು ಟೊಮೆಟೊ ಗೊಜ್ಜು, ಅದರಲ್ಲೂ ಎಷ್ಟೊಂದು ಥರ ಟೊಮೆಟೊ ಗೊಜ್ಜನ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ನಾನು ಇನ್ನೊಂದು ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇವಾಗಂತೂ ಟೊಮೆಟೊ ರೇಟ್ ತುಂಬ ಕಡಿಮೆ ಇದೆ. ಹೀಗಾಗಿ ನೀವು ಇದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಅನ್ನಕ್ಕೆ, ಚಪಾತಿಗೆ, ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಸಹ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಟೊಮೆಟೊ ರೇಟ್ ಅಂತೂ ಕಡಿಮೆ ಆಗಿದೆ, ಆದರೆ ಟೊಮೆಟೊನ ಈ ರೀತಿ ಹಿಂಭಾಗ ಸ್ವಲ್ಪ ಕಟ್ ಮಾಡಿ ಇದನ್ನು ನೋಡಬೇಕು. ಯಾಕೆಂದರೆ ತುಂಬ ವೈಟ್ ಹುಳಗಳಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡಬೇಕು. ಯಾಕಂದರೆ ಉಂಡೆ ಬೇಕಾದರೂ ನೀವು ಟೊಮೆಟೊ ಪೂರ ನೀವು ಬೇಯಿಸ್ಕೋಬೋದು, ಆದರೆ ಹುಳಗಳನ್ನ ನೀವು ನೋಡಲೇಬೇಕು. ಇವಾಗಂತೂ ರೇಟ್ ಕಡಿಮೆ ಇದೆ ಅಂತ ನಾವು ತೊಗೊಂಬಂದು ತಕ್ಷಣ ಈ ರೀತಿ ಹಾಕೋಬಾರ್ದು. ಈ ರೀತಿ ಒಂದ್ಸಲ ಚೆಕ್ ಮಾಡಿ ಹಾಕೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನಾನಿಲ್ಲಿ ಅರ್ಧ ಕೆಜಿ ಟೊಮೆಟೊ ತೊಗೊಂಡಿದ್ದೀನಿ. ಇದು ದಪ್ಪ ಸೈಜ್ ಇರೋದ್ರಿಂದ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಇದರಲ್ಲಿ ಸುಮಾರು ಒಂದು 9 ಟೊಮೆಟೊ ಇದೆ. ಇದನ್ನು ಈ ರೀತಿ ಕಟ್ ಮಾಡಿ ನೀವು ಇದನ್ನು ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಇದನ್ನೆಲ್ಲ ಹಾಕಿ, ನಾವು ಕಾಫಿ ಟೀ ಕುಡಿತೀವಲ್ವ, ಆ ಲೋಟದಲ್ಲಿ ಒಂದು ಅರ್ಧ ಲೋಟ ಸ್ವಲ್ಪ ನೀರು ಹಾಕೋಬೇಕು. ಇಷ್ಟು ನೀರು ಬೇಕಾಗಲ್ಲ, ಇನ್ನೂ ಕಡಿಮೆ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಈ ಟೊಮೆಟೊನೇ ನೀರನ್ನ ಜಾಸ್ತಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಸಣ್ಣ ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ನೋಡಿ ಚಿಟಪಟ ಅನ್ನೋ ತನಕ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ ಹಾಗೆ ಹಾಕ್ಕೊಂಡು, ಹಾಗೆ ಖಾರಕ್ಕೆ ಅನುಗುಣವಾಗಿ, ಅಂದರೆ ಟೊಮೆಟೊ ಹುಳಿ ಇದ್ದರೆ ನೋಡ್ಕೊಂಡು ಹಾಕೋಬೇಕು. ನಾನು 2 ಸ್ಪೂನ್ ಹಾಕಿ ಈ ರೀತಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬೆಂದಿದೆಯಾ ಅಂತ ಅವಾಗವಾಗ ಚೆಕ್ ಮಾಡ್ಕೋಬೇಕು. ಇದು ಒಂದು 2-3 ಮಿನಿಟ್ ಬೆಂದರೆ ಸಾಕಾಗುತ್ತೆ. ಏಕೆಂದರೆ ಇದನ್ನು ಮತ್ತೆ ನಾವು ಬೇಯಿಸ್ಕೊಳ್ತೀವಿ. ನೋಡಿ, ಇಷ್ಟು ಸಾಕು. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ನಾವು ಏನು ಪುಡಿ ಮಾಡಿಟ್ಟಿರ್ತೀವಲ್ವ, ಅದೇ ಮಿಕ್ಸಿ ಜಾರಲ್ಲಿ ಈ ರೀತಿ ಟೊಮೆಟೊನ ಗ್ರೈಂಡ್ ಮಾಡ್ಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇದನ್ನು ನೀವು ತರಿಯಾಗಿ ನೀವು ರುಬ್ಕೋಬೇಕು. ನೀವು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಗೇ ಸಹ ಫ್ರೈ ಮಾಡ್ಕೋಬೋದು, ರುಬ್ಬೋ ಅಗತ್ಯ ಇಲ್ಲ. ಆದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ನಾನು ಆಯಿಲ್ನ ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡ್ರೆ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ. ನೀವು ಈರುಳ್ಳಿನ ಇನ್ನೂ ಹೆಚ್ಚಿಗೆ ಬೇಕಿದ್ರೂ ಹಾಕೋಬೋದು. ಇದಿಷ್ಟನ್ನು ಹಾಕಿ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಹಾಗೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 5-6 ಅಷ್ಟೇ. ಇಷ್ಟನ್ನು ಹಾಕಿ ತುಂಬ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ತಕ್ಷಣ ನಾವಿಲ್ಲಿ ಕೆಲವೊಂದು ಮಸಾಲೆ, ತುಂಬ ಕಡಿಮೆ ಪದಾರ್ಥದಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಡಿಶ್ನ ಮಾಡ್ಕೋಬೋದು ನೀವು. ನಾನಿಲ್ಲಿ 1/4 ಚಮಚ ಆಗುವಷ್ಟು ಅರಿಶಿನ, ಹಾಗೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ರುಬ್ಬಿಟ್ಟಿರ್ತೀವಲ್ವ ಆ ಮಸಾಲೆ, ಟೊಮೆಟೊ ಪೇಸ್ಟ್, ಅದನ್ನು ಸಹ ಈ ಹಂತದಲ್ಲಿ ಹಾಕೋಬೇಕು. ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಮತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ. ಹಾಗೆಯೇ ಇದಕ್ಕೆ 3 ಸ್ಪೂನ್ ಆಗೋಷ್ಟು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ನೀವು ಕೈನ ತಿರುಗ್ತಾನೆ ಇರಬೇಕು. ಇದನ್ನು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ಸ್ಟೋರ್ ಮಾಡೋದಕ್ಕೂ ಸಹ ಈಸಿಯಾಗಿಬಿಡುತ್ತೆ. ಟೊಮೆಟೊ ಕೆಲವೊಮ್ಮೆ ತುಂಬ ಜಾಸ್ತಿ ರೇಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನೀವು ಈ ರೀತಿ ಮಾಡಿಟ್ಕೊಂಡ್ರೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಮಾಡಿಟ್ಟಿರುವಂತಹ ಪೌಡರ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪೌಡರ್ನು ಸಹ ಸೇರಿಸಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲ್ಲರ್ ಎಷ್ಟು ಚೆನ್ನಾಗಿದೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ, ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಮತ್ತು ರುಚಿ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಿವಾಗ ಸ್ವಲ್ಪ ಆಯಿಲ್ ಬಿಡಬೇಕು. ಅಲ್ಲಿ ತನಕ ಫ್ರೈ ಮಾಡಿದ್ರೆ ಇದು ರೆಡಿಯಾಗಿಬಿಡುತ್ತೆ. ಮಕ್ಕಳಿಗೆ ನೀವು ಚಪಾತಿ ಜೊತೆಗೆ ಕೊಟ್ಟು ಕಳಿಸಿ. ಯೂಶ್ವಲಿ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ಆದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ.
ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಈ ಟೊಮೆಟೊ ಗೊಜ್ಜನ್ನು ನೀವು ಒಂದು ಸಲ ಮನೆಯಲ್ಲಿ ಮಾಡೋದನ್ನು ಮರಿಬೇಡಿ. ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೊಮ್ಮೆ ಸಿಗೋಣ ಹೊಸದೊಂದು ರೆಸಿಪಿ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.